ನಮ್ಮ ಫ್ಯಾಮಿಲಿದಾಗ ಆಗಿರ್ಬೋದು ಆ ಸರ್ ಒಂದು ಮಾತು ಹೇಳ್ತಾರ, ನೀವು ಎಷ್ಟು ಲಕ್ಷ ಕಳ್ಸ್ಕೊಂಡ್ರು ಗೊತ್ತಿಲ್ಲ, ನನ್ನ ಮಗಳಕಿನ ನೀವು ಮುಂದೆ ಬಂದ್ರೆ ನಾವು ಭಾಳ ಖುಷಿ ಪಡ್ತಿದ್ದೇನೆ. ನಮ್ಮ ಅಪ್ಪನ ಜೊತೆ ಹುಟ್ಟಿದಾರೆ, ನಮ್ಮ ದೊಡ್ಡಪ್ಪ ಸಡಪ್ಪದಾರೆ ಇರ್ತಾರ, ನಾವು ಬೆಳೆಯಕತ್ತೀವಿ, ಅವರು ಅವ್ರ ಮಕ್ಕಳು ನಮ್ಮ ಕ್ಲಾಸ್ ಮಾಡಿರ್ತಾರೆ, ಅವರು ಹೆಂಗಾರೆ ಮಾಡಿ ನಮ್ಗೆ ಎಲ್ಲರ ದುಡ್ಡು ಕೊಡ್ಸ್ಲಕ್ಕ ಪ್ರಯತ್ನ ಪಡ್ತಾರ, ತಮ್ಮ ಮಕ್ಕಳಿಗೆ ಮೇಲ್ತಾರಲ್ಲ ಖುಷಿ ಪಡ್ತಾರ. ಅಷ್ಟು ಸ್ವಾರ್ಥದಿಂದ ಇರುವಂತ ಜನರ ನಡುವೆ ಇಂಥ ನಿಸ್ವಾರ್ಥಿಗಳ ನಮ್ಮ ಕಾಲೇಜ್ ಅದನ್ನ ನಾವು ಸಿಕ್ಕಾಗ ನಾವು ತುಂಬಾ ತಪ್ಪುಗಳು ಮಾಡಿ ಆ ಸರ್ ಪ್ರತಿಯೊಂದು ಹೇಳಿದ್ದನ್ನ ನೀವೇನ್ ತಿಳ್ಕೊತೀರಿ ನನಗೆ ಗೊತ್ತಿಲ್ಲ, ಪ್ರತಿಯೊಂದು ನನಗೆ ಹೇಳ್ದಂಗಿತ್ತು. ಫಸ್ಟ್ ನನಗೆ ದುಃಖ ಆಗತ್ತಿತ್ತು. ನಮ್ಮ ಅಪ್ಪನ ಹೆಸರು ನಾಗರಾಜ್ ಅದ, ಮನೆ ರಾಜು ಅಂತ ಕರಿತಾರ. ಏ ರಾಜ ನಿನ್ ಮಗಳು ನೋಡು ಅಂದ್ರು ಸರ್. ಅವಾಗ ಒಂದ್ ಸೆಕೆಂಡ್ ಫುಲ್ ಅದ್ರಾಗೆ ಹೋದಾಗ ಅನ್ಸಿತ್ತು. ಮಿಸ್ ನಾ ಟೀಚರ್ ಜೋಡಿ ಇರೋ ಬಾಂಡಿಂಗ್ದಾಗ ಹಂಗೆ ಅದ. ಎಷ್ಟೋ ಜನ ಹೇಳ್ತಿರ್ತಾರ ಹುಡುಗಿಯರ ನಮ್ಮ ಬಗ್ಗೆ ಮಾತಾಡೋದು ಕೇಳಿಸ್ಕೊಂಡಿನಿ ಅಂತ ಮಾತೆಲ್ಲ ನನ್ನ ಲಾಸ್ಟ್ ಚಂದ ತೆಗೆದಾಕಿ ಗುರುಗಳು ನನಗೆ ಹೇಳ್ತಕ್ಕಂಥ ಇಷ್ಟು ದಿನ ನಾನು ಏನ್ ನೆಗ್ಲಿಜೆನ್ಸಿ ಮಾಡ್ತಿದ್ದೆ, ಇನ್ನು ಮುಂದೆ ಮಾಡಲ್ಲ ಅಂತ ಅನ್ಕೊಂಡಿನಿ. ಇನ್ನೂ ನಿಮ್ಮಿಂದ ನಮ್ಗೆ ಮಾರ್ಗದರ್ಶನ ಚಂದ ಸಿಕ್ಕದ. ಇದೇ ರೀತಿ ಹಲವಾರು ವಿದ್ಯಾರ್ಥಿಗಳಿಗೆ ಸಿಗಲಿ. ನಿಮ್ಮ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಆದಂತ ಯಾವಾಗ